ಮಾಡ್ತೀವಿ ಅಂದರೆ ಭಾರತೀಯ ಜನತಾ ಪಕ್ಷದ ಹಿಡಿತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಚುನಾವಣೆ ಆಯೋಗ ಅವರು ಮಾಡ್ತಕ್ಕಂಥ ಮತದಾರರಿಗೆ ಮತ್ತು ರಾಜ್ಯದ ವಿವಿಧ ಪಕ್ಷಗಳಿಗೆ ಮೋಸ ಮಾಡ್ತಕ್ಕಂಥ ಏನು ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ದಿಟ್ಟವಾಗಿ ಕೆಲವೊಂದು ನಿರ್ಣಯಗಳನ್ನು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮುಂದಿನ ತಿಂಗಳು ನೀವೆಲ್ಲರೂ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕುತಂತ್ರದಿಂದ ಮೋಸದಿಂದ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಿಂದ ಚುನಾವಣೆಯನ್ನು ಗೆಲ್ಲಬೇಕು, ಯಾವ ರೀತಿ ಗೆಲ್ಲಬೇಕು ಎಂಬುದನ್ನು ಕೂಡ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಅತಿ ಮೋಸ ಕುತಂತ್ರ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಮೋಸ ಕುತಂತ್ರ ಮಾಡ್ತಾರ. ಒಂದೊಂದು ಸಂದರ್ಭದಲ್ಲಿ ಮೇಲ್ಗೈ ಯಾರಾಗಿರ್ತಾರ ಗೆದ್ದಿರ್ತಾರ, ಮೇಲ್ಗೈ ಯಾರು ಸೋತಿರ್ತಾರೆ, ಅದು ವಿಚಾರ ಬೇರೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಪಕ್ಷವನ್ನ ಹೆಂಗ ಸೋಲಿಸಬೇಕು ಎಂಬ ಯೋಚನೆಯನ್ನ ಮಾಡಿ ಭಾರತೀಯ SIR ನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ವಿಶೇಷ ತೀವ್ರ ಪರಿಷ್ಕರಣೆ ಇದರ ಹೆಸರಿನಲ್ಲಿ ಇಡೀ ದೇಶದ ಮೂಲ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂತ ಒಂದು ಹುನ್ನಾರ ಷಡ್ಯಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಇದನ್ನ ಈಗಾಗಲೇ ಈ ಬಿಜೆಪಿ RSS ನವರು ಈಗಾಗಲೇ ಚುನಾವಣೆಗಳು ನಡೆದಿರುವಂತ ಬಿಹಾರ್ ಆಗಲಿ, ಗುಜರಾತ್ ಆಗಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಇತ್ತೀಚೆಗೆ ನಡೆದಂತ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಚುನಾವಣೆಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮಾಡಿಕೊಂಡು ಲಾಭವನ್ನ ಮಾಡಿರುವಂತಹದ್ದು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇವತ್ತು SIR ಮುಖಾಂತರ ಅವ್ರು ಮಾಡಿದ್ದೇನು, ಮುಂದಿಟ್ಕೊಂಡು ಅವ್ರು ಮಾಡಿದಂತ ದುಷ್ಕೃತ್ಯ ಏನಂತಂದ್ರೆ ನೈಜ ಮತದಾರರ ಹೆಸರುಗಳನ್ನ ತೆಗೆದು ಹಾಕುವಂತ. ಈಗ ಯಾರು ಎಚ್ಚರಿಕೆಯಿಂದ ಇರ್ತಾರೆ, ಯಾರು ಅದರ ಬಗ್ಗೆ ಗಮನ ಹರಿಸ್ತಾರೆ, ಯಾರು ಮತದಾರರ ಪಟ್ಟಿಯ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸುವಂಥವ್ರು ಯಾರು? ವಿದ್ಯಾವಂತರು, ಬುದ್ಧಿವಂತರು, ವ್ಯಾಪಾರಸ್ಥರು. ಅವರೆಲ್ಲರೂ ಕೂಡ ಯಾರಿಗೆ ಹೆಚ್ಚು ನಾಲೆಜ್ ಇದೆಯೋ, ಅದರ ಬಗ್ಗೆ ಮಾಹಿತಿ ಇದೆಯೋ ಅವರು ಮತದಾರ ಪಟ್ಟಿಯನ್ನು ನೋಡ್ತಾ ಇರ್ತಾರೆ ಮತ್ತು ಅದರಲ್ಲಿ ಸೇರ್ಪಡೆ ಮತ್ತು ತೆಗೆದುಹಾಕುವುದರ ಬಗ್ಗೆ ಗಮನ ಹರಿಸ್ತಾರೆ. ಇನ್ನು ಸಾಮಾನ್ಯ ಜನರು ಹಳ್ಳಿಗಳಲ್ಲಿ ಅವಿದ್ಯಾವಂತರು, ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು, ಆಟೋ ಡ್ರೈವರ್ಗಳು, ರಿಕ್ಷಾ ಚಾಲಕರು ಇವರೆಲ್ಲರೂ ಕೂಡ ಈ ಮತದಾರ ಪಟ್ಟಿಯ ಬಗ್ಗೆ ಗಮನ ಹರಿಸೋದಿಲ್ಲ, ಅದರ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ. ಅವರಿಗೆ ಮತದಾರ ಚೀಟಿ ಕೊಟ್ಟರೆ ಹೋಗಿ ಓಟ್ ಹಾಕಬಹುದು. ಸರ್ವಸಾಮಾನ್ಯವಾಗಿ ಇವರೆಲ್ಲರೂ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಸ್ಲಿಮರು, ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ರು ಇವರೆಲ್ಲರೂ ಕೂಡ ಈ ಸಮುದಾಯಕ್ಕೆ ಸೇರ್ಪಡೆ ಆಗ್ತಾರೆ, ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಇವರೆಲ್ಲರೂ ಸರ್ವಸಾಮಾನ್ಯವಾಗಿ ಯಾರಿಗೆ ಹೆಚ್ಚು ಮತ ಕೊಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಹೆಚ್ಚು ಮತವನ್ನು ಕೊಡುವಂತಹದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ.